ವಾನರಾಶಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಶಿವಣ್ಣ ಸ್ವಾಮಿರವರ ಮಠ 48ನೇ ವಾರ್ಷಿಕ ಆರಾಧನಾ ಮಹೋತ್ಸವ ಹಾಗೂ ಕಾರ್ತಿಕ ಮಾಸ 4ನೇ ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಏರ್ಪಡಿಸಿದ್ದ ಸಂಗೀತೋತ್ಸವ. ಶ್ರೀ ವೀರಲಪ್ಪ ಸ್ವಾಮಿರವರ ಮೂಲಗುಡಿಯಲ್ಲಿ ಲಕ್ಷ ದೀಪೋತ್ಸವ, ಎಲೆ ಪೂಜೆ ಹಾಗೂ ವಾನರಾಶಿ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಸಾಗುವ ಶ್ರೀ ವೀರಪ್ಪ ಸ್ವಾಮಿ ಪ್ಲೇಗಮ್ಮ ಮತ್ತು ಮೂರ್ತಮ್ಮ ದೇವರುಗಳ ಉತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರ್ ಸಿಎಂಆರ್ ಜಯರಾಮ್, ಪೂಜ್ಯ ಧರ್ಮಾಧಿಕಾರಿಗಳು, ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ ಹಾಗೂ ಸಂಕೀರ್ತನ ಯೋಜನಾ ಶ್ರೀ ಕ್ಷೇತ್ರ ಕೈವಾರ ಮತ್ತು ಶ್ರೀ ಶಿವಣ್ಣ ಸ್ವಾಮಿ ಮಠ ಸೇವಾ ಸಮಿತಿ ವಾನರಾಶಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗೌರವಾನ್ವಿತ ಹೆಸರು ಪಡೆದ ಸಂಯೋಜನಾ ವಾನರಾಶಿ ಬಾಲಕೃಷ್ಣ ಭಾಗವತರ ಸಂಚಾಲಕರು ಶ್ರೀ ಯೋಗಿ ನಾರಾಯಣ ನಾದಸುಧಾ ರಸ ಸಂಕೀರ್ತನ ಯೋಜನೆ ಕೈವಾರ ಹಾಗೂ ಅಧ್ಯಕ್ಷರು ವಿಎಂ ನಂಜೇಗೌಡ, ಶಿವಣ್ಣ ಸ್ವಾಮಿ ಮಠ ವಾನರಾಶಿ ನಿರೂಪಣೆ ಎಂ ವೀರಪ್ಪ ಹಾಗೂ ಚಿಕ್ಕಗೌಡರವರು, ದಿವಂಗತ ಶ್ರೀ ಎನ್ ಮುನಿ ವೆಂಕಟೇಶ್ ಗೌಡ್ರು, ಶ್ರೀಮತಿ ದಿವಂಗತ ಸರೋಜಮ್ಮ ಹಾಗೂ ದಿವಂಗತ ವಿಎಂ ಮುನಿ ವೀರೇಗೌಡ್ರು ಅವರ ಸವಿಸ್ಮರಣೆಯಲ್ಲಿ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಚಿಕ್ಕಗೌಡ್ರು ಎನ್ ಮುನಿ ವೆಂಕಟೇಶ್ ಗೌಡ, ಶ್ರೀ ಕೃಷ್ಣೇಗೌಡ್ರು, ಶ್ರೀ ಗಿರಿಗೌಡ್ರು ಹಾಗೂ ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು, ಮೊಮ್ಮಕ್ಕಳು ಹಾಗೂ ಸದ್ಗುರು ಶಿವಣ್ಣ ಸ್ವಾಮಿರವರ ಸಮಸ್ತ ಭಕ್ತ ಮಂಡಳಿ ಮತ್ತು ವಾನರಾಶಿ ಗ್ರಾಮಸ್ಥರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀಮತಿ ಶೋಭಮ್ಮ, ಶ್ರೀ ಮುನಿ ವೀರೇಗೌಡ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಚಾಲಕರು ವಾನರಾಶಿ ಬಾಲಕೃಷ್ಣ ಭಾಗವತರ ಅವರು ಮಾತನಾಡಿ, ಗೌರವಾನ್ವಿತ ಹಿರಿಯರು ವೆಂಕಟರೆಡ್ಡಿರವರು ಸದೃಢ ಮನಸ್ಸು ಇರುವವರು, ಸಮಾಜ ಸೇವಕರು, ಸಹಕರಿಸಿದ ಗೌರವಾನ್ವಿತ ಹಾಗೂ ಈ ಭಾಗದ ಎಲ್ಲ ಹಿರಿಯರು, ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಬಂದಿರುವ ಎಲ್ಲಾ ಕಲಾ ಸಂಘಗಳು, ಸಂಗೀತ ಕಲಾವಿದರು, ವಿದ್ವಾನ್ರು ಭಾಗವಹಿಸಿ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರ ಅಭಿವೃದ್ಧಿ ಹರಿಕಾರರು ಕಾರ್ಯಕ್ರಮದ ಸಂಗೀತ ಕಲಾವಿದರ ಸಭೆಯಲ್ಲಿ ಎಲ್ಲರೂ ಮಾಡಿರುವ ಸವಿ ನೆನಪುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ಹಾಗೂ ಬಂದಿರುವ ಎಲ್ಲರಿಗೂ ಹಿರಿಯರು, ಗಣ್ಯರು, ಮುಖಂಡರು, ಯುವ ಮುಖಂಡರುಗಳು, ಸಂಗೀತ ಕಲಾವಿದರು, ವಿವಿಧ ಸಂಗೀತ ತಂಡಗಳು ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರುವ ಎಲ್ಲ ಭಕ್ತರಿಗೂ ಊಟದ ವ್ಯವಸ್ಥೆಯನ್ನು ಹಾಗೂ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಪ್ರತಿ ವರ್ಷವೂ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಈ ಸಮಯದಲ್ಲಿ ವ್ಯಕ್ತಪಡಿಸಿದರು. ಪದ್ಮ ಮೇಡಮ್ ಒಳ್ಳೆ ಸರ್ ಚಿಂತೆ ಮಾಡಿ ಈಗ ಮುಂದಿನ ಕಾರ್ಯಕ್ರಮ ರಾಜಪ್ಪನವರು ಭಾಗವತರಾಗಿರ್ತಕ್ಕಂಥ ಬಾಲಕೃಷ್ಣ ಭಾಗವತರು ಸೂಚನೆ ಮಾಡಿದ್ರು, ನಾವು ಬಾಲಕೃಷ್ಣ ಭಾಗವತ ಕೊಡ್ಬೇಕು. ಏನು ವೈವೈಟ ಇಬ್ರು ಅವ್ರಿಗೆ ಹೇಳ್ತಿರಲ್ಲ ಅಂತಂದು ಹೇಳಿದಾಗ ಅವರು ಸುಮಾರು ಲಕ್ಷಾಂತರ ಜನರಿಗೆ ಅಲ್ಲಿ ವಿಶ್ವವೆಲ್ಲ ಕರೆದು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ದೊಡ್ಡ ಒಂದು ವಿದ್ವಾಂಸರಾಗಿರ್ತಕ್ಕಂಥ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ಅವರು ಬಹಳ ಲಕ್ಷ್ಮೀದೇವಿ ಅಂತಂದು, ಲಕ್ಷ್ಮಮ್ಮ ಅಂತಂದು ಅವರು ಕೂಡ ಬಾಲಕೃಷ್ಣ ಭಾಗವತರಿಗೆ ಕೊಡಬೇಕು ಅಂತಂದು ಅಂಗಡಿಯಲ್ಲಿ ಹೇಳಿದ್ರು. ರಾಜ್ಯೋತ್ಸವ ಕರ್ನಾಟಕ ಸಂಗೀತ ನೃತ್ಯ ಕಲಾಶ್ರೀ ಪ್ರಶಸ್ತಿ ಇವರಿಗೆ ಬಂದಿದೆ. ನಾವು ಮನಸ್ಸನ್ನ ಮಾಡಿದರೆ 5 ಲಕ್ಷ ರೂಪಾಯಿ, 25 ಗ್ರಾಂ ಬಂಗಾರ ಪದಕ, 25,000 ರೂಪಾಯಿ ಶಾಲು, ಇದೆಲ್ಲ ಕೂಡ ರಾಜ್ಯೋತ್ಸವವನ್ನು ಬಂದಿದ್ದಾರೆ. ಈ ಮುರಳಿಯವರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಮ್ಮ ಚಲನಚಿತ್ರ ನಟರು, ಒಳ್ಳೆಯ ದಾನಿಗಳು, ನನಗೆ ಆತ್ಮೀಯರು, ಗೋಪಿನಾಥ್ ಬೆಂಗಳೂರು ದೊಡ್ಡ ಉದ್ಯಮಿ ಬರ್ತಾ ಇದ್ದಾರೆ. ಗೋಪಿನಾಥರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಮನೆಯೇ ಕೊಟ್ಟರು ಬನ್ನಿ ಬಾಮ್ಮ ನೀನು ಬಾ ಹಾಂ ಚಲೋ ಬನ್ನಿ ಈಗ ಒಂದು ಕಡೆಯಿಂದ ಬರ್ತಾ ಇರಬೇಕು. ಬಾಲಕೃಷ್ಣ ಭಾಗವತರು ಕೈಗಾರ ತಾತಯ್ಯನವರು ಭಕ್ತರು. ತಾತಯ್ಯನವರು ಅವರಲ್ಲಿ ಹೃದಯದಲ್ಲಿದ್ದಾರೆ. ಪ್ರಶಸ್ತಿಯನ್ನು ನಾವು ಪಡೆದಿಲ್ಲ. ಅದೇ ಅಲ್ಲದೆ ಬೆಳಗಾವಿಯಲ್ಲಿ ನಡೆದಿದ್ದ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಅವರಿಗೆ ಸನ್ಮಾನ ನಡೆದಿದೆ. ನವದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಕೂಡ ಕಾರ್ಯಕ್ರಮ ಮತ್ತು ಸನ್ಮಾನ ನಡೆದಿದೆ. ಹಂಪೆ ಉತ್ಸವದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ, ಅಲ್ಲಿಯೂ ಕೂಡ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಸಲ್ಲಿಸಿದ್ದಾರೆ. ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ತಿರುವೆಯಾರ್ನಲ್ಲಿ ತ್ಯಾಗರಾಜ ಸ್ವಾಮಿಗಳ ಆರಾಧನಾ ನಮ್ಮೆಲ್ಲ ಸಂಗೀತಗಾರರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿ ಸನ್ಮಾನವನ್ನು ಪಡೆದಿದ್ದಾರೆ. ಇನ್ನ ಹಲವಾರು ಸೇವಾ ಸಂಘ ಸಂಸ್ಥೆಗಳು ಹಲವಾರು ಲೆಕ್ಕ ಇಲ್ಲದಷ್ಟು ಅವರಿಗೆ ಸೇವೆಗಳು ದೊರೆತಿದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆದಿರುವುದು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಮತ್ತು ಸಂಗೀತಕ್ಕೆ ಸೇವೆ ಸಲ್ಲಿಸಿರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಗುರುತಿಸಿ ಇದಕ್ಕೆ ಗುರುತಿಸಿರುವುದಕ್ಕೆ ಮೂಲ ಕಾರಣಕರ್ತರು ಸಂಗೀತಗಾರರ ಸದಸ್ಯರಾಗಿರುವಂತಹ ಈ ಸರಿ ಮಧ್ಯಾಹ್ನ ಮುನ್ನಡೆಯಣ್ಣವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೆ ಜೋರ ಅಧ್ಯಕ್ಷನಾಗಿ ಹಾಗೂ ಖಜಾಂಚಿಯಾಗಿ ಸೇವೆ ಸಲ್ಲಿಸಿ ಅನೇಕರಿಗೆ ನನ್ನ ಕೈಲಾದ ಸಹಾಯ ನಾನು ಮಾಡಲಿಲ್ಲ. ಭಗವಂತ ನನಗೆ ಒಳ್ಳೆ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟು ಆ ಕೆಲಸ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಒಂದು ತತ್ವವನ್ನು ಇಟ್ಟು ನಾನು ಸೇವೆ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿ ಒಂದು HMTಯಲ್ಲಿ ಒಂದು ರಾಮ ಮಂದಿರ ಮಾಡಿದ್ವಿ. ಅದು 50 ವರ್ಷಗಳಿಂದ ನಾವು ಅಲ್ಲಿ ರಾಮನವಮಿ ಟೈಮು, ಈ ಹನುಮ ಜಯಂತಿ, ವೈಕುಂಠ ಏಕಾದಶಿ ಈ ಸಂದರ್ಭಗಳಲ್ಲಿ ಸಾಮೂಹಿಕ ಭಜನೆ ಸಂಗೀತ ಕಾರ್ಯಕ್ರಮಗಳು ಅನುಸರಿಸಿದ್ದೀವಿ. ಒಂದ್ಸಲ ನಮ್ಮ ವಾರಣಾಸಿಯ ಬಾಲಕೃಷ್ಣ ಭಾಗವತರು ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ಜಯರಾಮ್ ಸಾಹೇಬರನ್ನು ಸಹಿತ ಅಲ್ಲಿ ತಗೊಂಡು ಬಂದು ಒಂದು ಫಂಕ್ಷನ್ ಇದನ್ನು ಏರ್ಪಾಡು ಮಾಡಿದ್ವಿ. ಬಹಳ ಸಂತೋಷ. ಅದನ್ನು ಈಗ ಟ್ರಸ್ಟ್ ಮಾಡಿಸಿ ಆ ಟ್ರಸ್ಟಕ್ಕೆ ನೀವೇ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷರಾಗಿ ಮಾಡಿ ಈಗಲೂ ಚೆನ್ನಾಗಿ ನೋಡ್ಕೊಂಡು ಅದೇ ರೀತಿ ನಮ್ಮ ಊರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಸಲ ನಾನು ಅಲ್ಲಿ ಬಂದೆ. ಹೋದೆ, ಮಳೆ ಬಂತು, ಒಳಗಡೆ ಅಲ್ಲಿ ಏನು ಎಲ್ಲ ದೇವಕ್ಕೆ ಎಲ್ಲ ಇರ್ತದೆ. ಆಮೇಲೆ ಅವತ್ತು ಏನಾದರೂ ಅವ್ರಿಗೆ ಈ ಶಾಲೆ ಪಾಪ ದೊಡ್ಡ ದೊಡ್ಡ ಇವರು ಶ್ರೀಮಂತರು ಮಕ್ಕಳು ಎಲ್ಲರೂ ಈ ಕಾನ್ವೆಂಟ್ ಕಡೆಗೆ ಅದಕ್ಕೆ ಹೋಗ್ತಾರೆ. ಎಲ್ಲ ಈ ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಏನಾದರೂ ಒಂದಿಂದ CSR ಸ್ಕೀಮಲ್ಲಿ ಮಾಡ್ತಾರೆ. ಅದನ್ನು ನಾನು ಹೋಗಿ ಕೇಳಿದೆ, ಅಯ್ಯೋ ಬೇಕಾದಷ್ಟು ಅಪ್ಲಿಕೇಶನ್ಸ್ ಇದೆಯಪ್ಪ, ಕಷ್ಟ. ಆಮೇಲೆ ಟಾಪ್ ಲೆವೆಲ್ನಲ್ಲಿ ಅಲ್ಲಿ ನನ್ನ ಮಾತು ನಡೀತಾ ಇತ್ತು. ಟಾಪ್ ಲೆವೆಲ್ನಲ್ಲಿ ಅಷ್ಟು ಗಮನಕ್ಕೆ 1.5 ಕೋಟಿ ಅಂತ ಹೇಳಿ, ಇಲ್ಲ 2 ಕೋಟಿ ಮಾಡಲೇಬೇಕು ಅಂತ ಹೇಳಿ 2 ಕೋಟಿ ಶಾಂಕ್ಷನ್ ಮಾಡಿಸಿದೆ. ಆಮೇಲೆ ಬಿಹಾರ್ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್ ಹೈಸ್ಕೂಲ್ಗೆ ಅವ್ರಿಗೆ 1 ಕೋಟಿ ಮಾತ್ರ ಮಾಡಿದೆ. ಅಲ್ಲಿ ಸ್ವಲ್ಪ ಇಟ್ಕೊಂಡು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವ್ರಿಗೆ 1.5 ಮಾಡಬೇಕು ಅಂತ ಇಟ್ಕೊಂಡಂತೆ. ಅದು ಸಹಿತ ಮಾಡಲು ಒಳ್ಳೆ ಕೆಲಸ ಆಯಿತು. ಆದರೆ ಇನ್ನೂ ಎಷ್ಟೋ ಕೆಲಸಗಳು ಬರುವಂಥ
ಹುಟ್ಟಿದ್ದಕ್ಕೆ ನನ್ನ ಕೈಯಲ್ಲಿ ನಾನು ಮಾಡಲಿಲ್ಲ, ಅವನು ಆ ಪ್ರೇರಣೆ, ಆ ಶಕ್ತಿ, ಆ ಒಳ್ಳೆ ಅದೇ ನನ್ನ ಆಸೆ. ಈ ಒಂದು ಸಂದರ್ಭದಲ್ಲಿ ಒಂದು 202 ನಿಮಿಷ ಈ ದಿವಂಗತ ಸರಳನ್ನು ಮುಂದಕ್ಕೆ ಹೋಗು ನಾನು ಇವಾಗಲಾದರೂ ಬೆಂಗಳೂರಿನಿಂದ ವಾರಣಾಸಿಗೆ ಬಂದು ಅವ್ರನ್ನ ಮಾತಾಡದೆ ಹೋದರೆ ನೆಕ್ಸ್ಟ್ ಟೈಮ್ ಬಂದಾಗ ಏನಪ್ಪ ಒಂದು 2 ನಿಮಿಷ ಬಂದು ನಾನು ಯಾವಾಗಲೂ ನಿನ್ನ ವಿಷಯ ಮುಂದಾನ ಮಾಡ್ತಾ ಇರ್ತೀನಿ ಅಂತ ಗಮನಿಸಿದರು. ಅದೇ ರೀತಿ ಆ ತಾಯಿಯವರು ಏನು ನಾವು ಕಣ್ಣನ್ನು ಕಟ್ತಾ ಇದ್ದೀವಿ. ಒಂಥರ ನಮ್ಮ ಮನೆಗೆ ಬಂದರು. ನಾನು ಪೂಜೆ ಮಾಡ್ತಾ ಇದ್ದೆ. ಒಂದು ರಾತ್ರಿಯಿಂದ ಮನೆಗೆ ಇತ್ತು. ನೋಡಿ ಆ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ದೆಲ್ಲ ನನ್ನ ಕೈಯಲ್ಲಿ ಹೋಗಿ ಅಂತ ಎಷ್ಟೋ ಹೋಗಮ್ಮ ನಿಂತು ಸೇರಿ ಅಂತ ಹೇಳಿ ಅದಕ್ಕೂ ಅದು ಆ ಸಂಸ್ಕೃತಿ ಆ ಇದು ತಂದೆ ತಾಯಿಗಳ ಒಂದು ಆಸೆ ಪ್ರಕಾರ ಶಿವಣ್ಣ ಸ್ವಾಮಿಯವರ ಈ 48ನೇ ವರ್ಷ ಆರಾಧನೆ ಅವರ ಸುಪುತ್ರರಾದಂಥ ನಂಜೇಗೌಡರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನಾನು ನನಗೆ ಯಾವಾಗಲೂ ಹೇಳೋರು, ನನಗೆ ಟೈಮ್ ಇರ್ತಾ ಇಲ್ಲ ಈ ಬ್ಯಾಂಕು ಕೆಲಸ. ಆದರೂ ಸಹಿತ ನೋಡಿ ಈ ಸಲ ಬಂದು ನೋಡಿ ನನಗೆ ಬಹಳ ಸಂತೋಷ ಆಯಿತು. ತುಂಬ ದುಡ್ಡಿದ್ದ ಅವರಿಗೆ ಇನ್ನೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಮಠದ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ವಾರಣಾಸಿ ಬಾಲಕೃಷ್ಣ ಭಾಗವತರ್ ಸಹಯೋಗದಿಂದ ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ತುಂಬ ಹೃದಯದಿಂದ ಹಾರೈಸುತ್ತಾ ಭಗವಂತನಲ್ಲಿ ಪ್ರಾರ್ಥನೆ. ಜೈ ಹಿಂದ್. ಹಲವಾರು ಸೇವಾ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. 25 ವರ್ಷಗಳಿಂದ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮದ ಜೊತೆಗೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪ್ರತಿ 25 ವರ್ಷ ಪ್ರತಿ ವರ್ಷ ಕೂಡ ಅವರೇ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂತ ಅನೇಕ ಮಹನೀಯರು ಹಿರಿಯರು ಎಲ್ಲ ಸೇರಿದ್ರು. HMT ಕಡೆಯಿಂದ ಕೆಲವರನ್ನ ಅವರು ನಮ್ಮ ಕೋಲಾರ ಜಿಲ್ಲೆಯವರೇ ಪಾಪೆಗೂ ಹೋಗ್ತಾ ಚೀಫ್ ಇಂಜಿನಿಯರ್ ಆಗಿದ್ರು. ಅವ್ರನ್ನ DMನಿಂದ ನನ್ನ ಈ ರೀತಿ ಎಲ್ಲ ಕಡೆಯೂ ಜಮಾಯಿಸಿ ಒಂದು 1974ರಲ್ಲಿ ಒಂದು ಸಣ್ಣದಾಗಿ ಒಂದು 3 ರೂಮ್ ತಗೊಂಡು ಜೈಲಲ್ಲಿ ಸ್ಥಾಪಿಸಿದ್ವಿ. ಇವತ್ತು 8 ಬ್ರಾಂಚಸ್ ಆಗಿದೆ. ಈ ಸಾರ್ವಜನಿಕರ ಠೇವಣಿಗೆ ಸುಮಾರು 500 ಕೋಟಿ ಮೇಲೆ 70 ಲಕ್ಷ ಬಹಳ ಇಳುಮಡಿಯಿಂದ ಎಲ್ಲ ಸಂಗೀತ ಕಲಾವಿದರು ಸೇರಿ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ರಿ. ಅದಕ್ಕೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ಸದ್ಗುರು ತಾತಯ್ಯನವರ ಮತ್ತು ಶಿವಣ್ಣ ಸ್ವಾಮಿಯವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ನಾನು ಎರಡು ಮಾತುಗಳನ್ನು ನಾನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ಕೆಲವು ಮಾತುಗಳನ್ನು ಮಾಡಲು ಮುಂದೆ ಇಚ್ಛಿಸ್ತೀನಿ. ನಾನು ಒಂದು ಮತ್ತಿಕೆರೆ ವಾರಣಾಸಿಯಲ್ಲಿ ಹುಟ್ಟಿ ಬೆಳೆದು ಮತ್ತಿಕೆರೆಯಲ್ಲಿ ವಾಸ ಸುಮಾರು 56 ವರ್ಷಗಳು ವಾಸ ಮಾಡ್ತಾ ಇದ್ದೀನಿ. ಮತ್ತಿಕೆರೆಯಲ್ಲಿ DMನಲ್ಲಿ 38 ವರ್ಷ ಅಮೋಘ ಸೇವೆ ಮಾಡಿ ಅಲ್ಲಿ ನಿವೃತ್ತಿ ಮುಂದೆ ನಾನು ಸೇವೆಯಲ್ಲಿ ಹೋಗಲಿ ನ್ಯಾಯಾಲಯದಿಂದ ಪರ್ಮಿಷನ್ ತಗೊಂಡು ಒಂದು ಗ್ರಾಮಸ್ಥರು ಹಾಗೂ ಎಲ್ಲ ಸಂಗೀತ ವಿದ್ವಾಂಸರು ಎಲ್ಲರೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಕೋರೋಣ. ಈ ಕಾರ್ಯಕ್ರಮದಲ್ಲಿ ನಂಜೇಗೌಡರಣ್ಣವರು, ಬಾಲಕೃಷ್ಣ ಭಾಗವತಣ್ಣವರು, ಶ್ರೀನಿವಾಸ ಯಾವಾಗಲೂ ಇವ್ರನ್ನ ನೆನೆಸ್ಕೋಬೇಕು ಅಂತ ಒಂದು ಶಾಲೆ ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಇವ್ರನ್ನ ನಾವು ಯಾವಾಗಲೂ ಮರೆಯುವ ಹಾಗಿದೆ. ಗ್ರಾಮದ ಪರವಾಗಿ ಅಣಸ್ವ ಪರವಾಗಿ ಇವರಿಗೆ ನಾವು ಒಂದು ಇದಕ್ಕೆ ಬರಬೇಕಾದ್ರೆ ನಮ್ಮ ಮಾನ್ಯ ಮುನ್ರೆಡ್ಡಿಯವರು, ರಾಜಪ್ಪನವರು ಮುಖ್ಯವಾಗಿರ್ತಕ್ಕಂಥವ್ರು. ದಯವಿಟ್ಟು ರಾಜಪ್ಪ ಮುನ್ರೆಡ್ಡಿ ಅವರು ಬರಬೇಕಿದೆ. ಚರ್ಚೆ ಮಾಡಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಮಾಡಬೇಕಲ್ಲ. 2 ಕೋಟಿ ಅವರು ಖರ್ಚು ಮಾಡಿದ್ದಾರೆ. ಮಿನಿ ವಿಧಾನಸೌಧ ಇದ್ದಂಗೆ ಆ ರೀತಿ ಕಟ್ಟಡ ಕಟ್ಟಿದ್ದಾರೆ. ಅಂತಹ ಎಂ ವೀರಪ್ಪನವರಿಗೆ ಗ್ರಾಮಸ್ಥರಾದಿಯಾಗಿ ನಮ್ಮ
ಮುನಿಯಂತಕ್ಕವರು ಗ್ರಾಮದ ಪ್ರಮುಖರು ರವೀಂದ್ರ ಎಲ್ಲಿದ್ದಾರೆ, ವೆಂಕಟರೆಡ್ಡಿಯವರ ಸಹೋದರರು. ಅವನು ಈಗ ಇಲ್ಲ. ಇಂತಹ ಒಳ್ಳೆಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥವರು ನಮ್ಮ ವೀರಪ್ಪನವರು. ಅವರ ಹೆಸರಿಗೆ ಕೈವಾರಬಹುದು ಅಂತ ಅವರ ಮನೆ ಹೆಸರು. ಆಗಿನ ಕಾಲದಲ್ಲಿ ತಾಟ್ನೂರು ಕೀರ್ತನೆಗಳನ್ನ ಈ ಪ್ರಾಂತದಲ್ಲಿ ಅವರ ತಂದೆಯವರು ಅನೇಕ ಜನರಿಗೆ ಹೇಳ್ಕೊಟ್ಟಿರ್ತಕ್ಕಂಥವ್ರು ಮುನಿಯಪ್ಪನವರು. ಅವ್ರ ಜೊತೆ ನಾನು ಕೂತ್ಕೊಂಡು ಆಡ್ತಾ ಇದ್ದೆ. ಅಂತಹ ಮಹಾನ್ ವ್ಯಕ್ತಿಗಳು ಇಂದು ನಮ್ಮ ಒಟ್ಟಿಗೆ ಇದ್ದಾರೆ. ಅವ್ರ ಜೊತೆ ಈಗ ದಯವಿಟ್ಟು ನನಗೆ ಅಂತಲ್ಲ ಮುಖ್ಯ, ಈಗ ನಮ್ಮ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು, ಇವಾಗ ನನಗೂ ಕೂಡ ಒಂದು ಖಾತೆ